ಹಾಯ್ ಜನರೇ, ನಾನು ಯಾರನ್ನ ಮೀಟ್ ಮಾಡಿದೀನಿ ಗೊತ್ತಾ? ನಮ್ಮ ಬಾಯ್ ಫ್ರೆಂಡ್ ಮುತ್ತುನ ಮೀಟ್ ಮಾಡಿದೀನಿ. ಯಾರಲ್ಲ ಅವಳು? ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಎಲ್ಲಾರು ಕೇಳ್ತಾ ಇದ್ರಿ, ಅಕ್ಕ ನಿಮ್ ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅಂತೆಲ್ಲ ಕೇಳ್ತಾ ಇದ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಇವಾಗ ಹೇಳ್ತಾ ಇದೀನಿ ನೋಡಿ ಜನರೇ. ಫೈನಲಿ ಕಿಪ್ಪಿ ಕೀರ್ತಿಗೆ ಬಾಯ್ ಫ್ರೆಂಡ್ ಸಿಕ್ಕ ನೋಡ್ರಿ. ಇದೊಂಥರ ಖುಷಿ ವಿಚಾರ. ಯಾಕಂದ್ರೆ ಇವತ್ತಿನ ಜನರೇಷನ್ ಹೆಂಗಪ್ಪ ಅಂದ್ರೆ ಅದು ಹುಡುಗರಾಗ್ಲಿ ಅಥವಾ ಹುಡುಗಿಯರಾಗ್ಲಿ ಎಷ್ಟೋ ಒಂದ್ ಕಡೆ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಲವ್ ಮಾಡೋ ಒಂದು ಜನರೇಷನ್ ರೀ. ಅಂದ್ರೆ ಕ್ಯಾಲ್ಕುಲೇಷನ್ ಹೆಂಗಪ್ಪ ಅಂದ್ರೆ ಒಂದು ಅಂದ ಚಂದ ನೋಡ್ತಾರೆ, ಆಮೇಲೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ತಾರೆ, ಆಮೇಲೆ ಫೈನಲಿ ಏನ್ ಮಾಡ್ತಾರೆ ಅಂದ್ರೆ ಮನಿ ಮ್ಯಾಟರ್ ನೋಡ್ತಾರೆ. ಸೊ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ಟ್ರೋಲ್ ಆದಾಗ ಒಂದು ವಿಡಿಯೋ ಮಾಡಿ ಹಾಕಿದೆ ನಾನು. ಆ ಟೈಮಲ್ಲಿ ಇವ್ನು ನಂಗೆ ಮೆನ್ಷನ್ ಮಾಡಿದ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಏನಂತ ಬರೆದಿದೆ ಅಂದ್ರೆ, ಕಿಪ್ಪಿ ನಿಂಗೆ ಯಾರಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ, ನಾನು ಇರ್ತೀನಿ ಕೊನೆ ತಕ್ಕ ಅಂತೇಳಿ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಬರ್ದಿದ್ದ. ಸೊ ಹಂಗಾಗಿ ಮತ್ತೆ ನನ್ಗೆ ಆ ಟೈಮಲ್ಲಿ ಯಾರು ಇದ್ದಿಲ್ಲ. ಸೊ ಕಾರಣಕ್ಕಾಗಿ ನಾನು ಇವನ್ ಜೊತೆ ಅಟ್ಯಾಚ್ ಆದೆ. ಕ್ಲಾರಿಟಿ ಅಥವಾ ಕನ್ಫ್ಯೂಷನ್ ಇದ್ದಾಗ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಲವ್ ಮಾಡೋ ಇಂಥ ಜನ್ರೇಷನ್ದಾಗ ಕಿಪ್ಪಿ ಕೀರ್ತಿಗೆ ಆ ಹುಡುಗ ಒಪ್ಕೊಂಡಂದ್ರೆ ಲಿಟ್ರಲಿ ಹ್ಯಾಟ್ಸ್ ಆಫ್ ರೀ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಇಂಥ ಮಂದಿನ ಏನು ಮಾಡ್ತಾರೆ ಅಂದ್ರೆ ಕಿಪ್ಪಿ ಕೀರ್ತಿಗೆ ಒಬ್ಬ ಆ ಹುಡುಗನ ಮಿಸ್ ಮಾಡ್ಕೋಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಎಲ್ಲೋ ಒಂದು ಕಡೆ ಈ ಥರ ಹುಡುಗರು ಸಿಗೋರು ಬಾಡ್ರಿ ರೀ. ಯಾಕಂದ್ರೆ ಇವತ್ತಿನ ಜನ್ರೇಷನ್ ಹುಡುಗರು ಹಂಗ್ರಿ. ಯಾಕಂದ್ರೆ ಅಂದ ಚಂದ ಇರ್ಬೇಕು ಅಂದ್ರೆ ಅವ್ನು ಹೋಗಿ ಇಷ್ಟಪಡ್ಬೇಕು ಅಂತ ಇಂಥ ಮಂದಿ ಜನ್ರೇಷನ್ನಾಗ ಆ ಹುಡುಗಂತೂ ಹ್ಯಾಟ್ಸ್ ಆಫ್ ಕೊಡೋಕೆ ಇಷ್ಟಪಡ್ತೀನಿ. ಸೊ ಎಲ್ಲೋ ಒಂದು ಕಡೆ ಈ ಮ್ಯಾಟ್ರ್ ಒಂದು ಕಡೆ ಆದ್ರೆ, ಇನ್ನೊಂದು ಕಿಪ್ಪಿ ಕೀರ್ತಿನ ಯೂಸ್ ಮಾಡ್ಕೊಂಡು ಬಿಟ್ರಲ್ಲ ಈ TRP ಸಂಬಂಧ ಕೆಲವು ಚಾನಲ್ಸ್ಗಳನ್ನ ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರು ಎಲ್ಲಾದರೂ ಹೆಂಗಾದ್ರು ಕಿಪ್ಪಿ ಕೀರ್ತಿ ಬಗ್ಗೆ ಯಾವ್ದಾದ್ರು ಕಮೆಂಟ್ ಮಾಡಿ ಕೇಳ್ರಿ. ಡೆಫಿನೆಟ್ಲಿ ನಿಮ್ಗೇನಾದರೂ ಆ ಶೋದವ್ರು ಕರೆದಿದ್ರ ಅಥವಾ ಏನಾದರೂ ಕಾಲ್ ಮಾಡಿದ್ರ ಅಥವಾ ಹೆಂಗದ್ರಿ ಏನದ್ರಿ ಎಲ್ಲದ್ರಿ ಏನು ಸುಡುಗಾಡು ಕೇಳಂಗಿಲ್ಲ ರೀ. ಯಾಕಂದ್ರೆ ಅವ್ರಿಗೇನು ಬೇಕ್ರಿ TRP ಬೇಕು. ಆ TRP ಬಿಟ್ಟರೆ ಮತ್ತೇನೇನು ಬೇಡ. ಎಷ್ಟೋ ಮಂದಿ ರಿಯಾಲಿಟಿ ಶೋದಾಗ ನೋಡೇನ್ರಿ ನಾನು. ಬರ್ತಾರೆ ಹಂಗೆ ಬರ್ತಾರೆ ಗಾಯಬೇಕು. ಯಾಕಂದ್ರೆ ಕೆಲವು ಮಂದಿನ ಅವ್ರು ಯೂಸ್ ಮಾಡ್ಕೊಂಡು ಅವ್ರ ಕಣ್ಣೀರು ತರಿಸಿ ಸ್ಟೇಜ್ ಮೇಲೆ ಕರೆಸಿ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿ ಅವ್ರು ಸ್ಟೇಜ್ ಮೇಲೆ ಕರೆಸಿ ಏನು ಬೇಕ್ರಿ ಚಾನಲ್ TRP ಬೇಕ್ರಿ ಮೇನ್. ಅದು ಬಿಟ್ಟರೆ ಏನು ರೀ, ಅದು ಬಿಟ್ಟರೆ ಏನು ಸುಡುಗಾಡು ಮಾಡಂಗಿಲ್ಲ, ಅವ್ರಿಗೊಂದು ಹೆಲ್ಪು ಮಾಡಂಗಿಲ್ಲ. ಆಫ್ಟರ್ ಆ ರಿಯಾಲಿಟಿ ಶೋ ಆದಮೇಲೆ ಅವ್ರಿಗೇನು ಕರೆಸಿ ಅಥವಾ ಅವ್ರಿಗೇನು ಲೈಫಿಗೆ ಒಂದು ಏನು ಸೆಟಲ್ಮೆಂಟ್ ಮಾಡ್ತಾರೋ ಅಥವಾ ಸೆಟಲ್ ಮಾಡ್ಕೊಡ್ತಾರೋ ಏನೇನು ಮಾಡ್ಕೊಡಂಗಿಲ್ಲ. ಅವ್ರು TRP ಚಾನಲ್ ಬೆಳಿಬೇಕ್ರಿ. ಅದು ಬಿಟ್ಟರೆ ಏನೇನು ಇರೋಂಗಿಲ್ಲ. ಇಂಥದ್ರಾಗ ರಿಯಾಲಿಟಿ ಶೋದಾಗ ಹೋಗೋ ಮುಂಚೆ 1000 ಸಲ ಯೋಚನೆ ಮಾಡಿರಿ. ಯಾಕಂದ್ರೆ ಅವ್ರ ಚಾನಲ್ ಬಿಲ್ಡಪ್ ಮಾಡ್ಕೋತಾರ ಹೊರತು ನಿಮಗೆ ಒಂದು ಪೈಸಾನು ಕೊಡೋಂಗಿಲ್ಲ ಅಥವಾ ನಿಮ್ಗತ್ತು ಏನಾದರೂ ಹೆಲ್ಪ್ ಮಾಡ್ಬೇಕು. ಸ್ಟೇಜ್ನಲ್ಲೆಲ್ಲ ಅಂತಾರೆ ಬಾರಮ್ಮ ಕೊಡಿಸ್ತೀನಿ ಎಲ್ಲ ಲೈಫ್ ಸೆಟಲ್ ಮಾಡ್ತೀನಿ ಅಂತ ಏನೇನೂ ಮಾಡೋಂಗಿಲ್ಲ. ಎಲ್ಲೋ ಒಂದು ಕಡೆ ಕೆಲವೊಂದು ರಿಯಾಲಿಟಿ ಶೋಗಳದಾವು ನಮ್ಮ ಸುದೀಪಣ್ಣ ಅವರೆಲ್ಲ ಹೆಲ್ಪ್ ಮಾಡೋದಲ್ಲ ಅವ್ರು ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಬಿಗ್ ಬಾಸ್ನಾಗ ಕೆಲವು ಮಂದಿ ಸುದೀಪಣ್ಣ ಭಾಳ ಮಂದಿ ಹೆಲ್ಪ್ ಮಾಡ್ಯಾರ. ಸೊ ಅವರಾಗಲಿ ಅಂಥ ಶೋಗಳು ನಡೀತಾವ್ರಿ. ಕೆಲವು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ರಿಯಾಲಿಟಿ ಶೋದಾಗ ಹೋಗಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಕಾವಂದ್ರೆ ಅದು ನೀವು ಮರ್ತು ಬಿಡ್ರಿ. Just for entertainment, only reality shows. Bye.